ಆತ್ಮೀಯ ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ಒಂದು ತರಗತಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ. ಇದು ತರಗತಿ 2ನೇ ತರಗತಿ ಇರ್ತೈತಿ. ಈ ಹಿಂದೆ ತರಗತಿಯೊಳಗೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಜೊತೆಗೆ ನಾಗರಿಕ ಸೇವೆಗಳ ಬಗ್ಗೆ ಈ 1ನೇ ತರಗತಿಯಲ್ಲೇ ಚರ್ಚೆ ಮಾಡಿದ್ವಿ. ಆದರೆ ಈ ಒಂದು ತರಗತಿಯೊಳಗೆ ಪೊಲೀಸ್ ವ್ಯವಸ್ಥೆ ಮತ್ತು ಸೈನ್ಯ ವ್ಯವಸ್ಥೆಯ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಪೊಲೀಸ್ ವ್ಯವಸ್ಥೆಯಲ್ಲಿ ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ಆಂತರಿಕ ಶಾಂತಿಯನ್ನು ಕಾಪಾಡುವಂಥ ಜವಾಬ್ದಾರಿಯನ್ನು ಹೊಂದಿರುವಂಥ ವರ್ಗವನ್ನು ಅಂತ ಕರಿತಾವಪ್ಪ ಅಂದ್ರೆ ಪೊಲೀಸರು ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ದೇಶದ ಒಂದು ಗಡಿ ಭಾಗದಲ್ಲಿ ಅಥವಾ ದೇಶದ ಹೊರಗಡೆ ಅಥವಾ ಗಡಿ ಭಾಗದಲ್ಲಿ ಸೈನಿಕರನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಈ ದೇಶದ ಒಳಗಡೆ, ರಾಜ್ಯದ ಒಳಗಡೆ ಆ ಒಂದು ಶಾಂತಿಯನ್ನು, ಸುವ್ಯವಸ್ಥೆಯನ್ನು ಕಾಪಾಡುವಂಥ ಜವಾಬ್ದಾರಿ ಯಾರು ಹೊತ್ತಿರ್ತಾರಪ್ಪ ಅಂದ್ರೆ ಈ ಪೊಲೀಸ್ ವ್ಯವಸ್ಥೆ ಹೊತ್ತಿರ್ತೈತಿ. ಹಾಗಾದ್ರೆ ಈ ಒಂದು ಪೊಲೀಸ್ ವಿಭಾಗವನ್ನು ಅಥವಾ ಪೊಲೀಸ್ ವ್ಯವಸ್ಥೆಯನ್ನು ಯಾರಿಗೆ ಜಾರಿಗೆ ತರ್ತಾರಪ್ಪ ಅಂದ್ರೆ ಲಾರ್ಡ್ ಕಾರ್ನ್ ವಾಲಿಸನ್ ಏನು ಮಾಡ್ತಾ ಹೋಗ್ತಾನೆ, ಜಾರಿಗೆ ತರ್ತಾರೆ. ಈ ಹಿಂದೆ ತರಗತಿಯಲ್ಲಿ ನೋಡ್ತೇವೆ ಈ ನಾಗರಿಕ ಸೇವೆಗಳು ಜಾರಿಗೆ ಯಾರು ತರ್ತಾ ಹೋಗ್ತಾನೆ, ಲಾರ್ಡ್ ಕಾರ್ನ್ ವಾಲಿಸನ್ ಜಾರಿಗೆ ತರ್ತಾ ಹೋಗ್ತಾನೆ. ಅದೇ ರೀತಿ ಪ್ರಪ್ರಥಮವಾರಿಗೆ ವ್ಯವಸ್ಥಿತವಾದಂಥ ಪೊಲೀಸ್ ವಿಭಾಗವನ್ನು ಯಾರು ತರ್ತಾ ಹೋಗ್ತಾರೆ, ಲಾರ್ಡ್ ಕಾರ್ನ್ ವಾಲಿಸನ್ ಜಾರಿಗೆ ತರ್ತಾ ಹೋಗ್ತಾರೆ. ಜಾರಿಗೆ ತರೋದಲ್ಲದೇ ಆ ಒಂದು ಹೊಸದಾಗಿ SP ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಯನ್ನು ಮಾಡ್ತಾ ಹೋಗ್ತಾನೆ. ಅಂದರೆ ಹೊಸ ಪೋಸ್ಟನ್ನು, ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನೆ. SP ಅಂದರೆ ಏನಪ್ಪ ಅಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಒಂದು ಹೊಸ ಹುದ್ದೆಯನ್ನು ಏನು ಮಾಡ್ತಾ ಹೋಗ್ತಾನೆ, ಜಾರಿಗೆ ತರ್ತಾ ಹೋಗ್ತಾನೆ. ತದನಂತರದಲ್ಲಿ 1793ರಲ್ಲಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಪ್ರತಿಯೊಂದು ಜಿಲ್ಲೆಯೊಳಗೆ ಏನು ಮಾಡ್ತಾ ಹೋಗ್ತಾನೆ, ಠಾಣೆಗಳನ್ನಾಗಿ ವಿಭಜನೆ ಮಾಡ್ತಾ ಹೋಗ್ತಾನೆ. ಅಂದರೆ 1793 ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಾಗ ಮಾಡಿ ಆ ಪ್ರತಿ ಠಾಣೆಯಲ್ಲಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಕೊತ್ವಾಲರ ಅಧೀನದೊಳಗೆ ಬಿಡ್ತಾ ಹೋಗ್ತಾನೆ. ಜೊತೆಗೆ ಹಳ್ಳಿಗಳಲ್ಲಿ ಏನು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಚೌಕಿದಾರ ಅಧೀನದಲ್ಲಿ ಇರುವಂತೆ ಮಾಡ್ತಾ ಹೋಗ್ತಾನೆ. ಅಂದ್ರೆ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವರ್ಗೀಕರಣ ಮಾಡಿ ಆ ಠಾಣೆಯ ಒಳಗೆ ಯಾರನ್ನ ಬಿಡ್ತಾರಪ್ಪ ಅಂದ್ರೆ ಕೊತ್ವಾಲರ ಅಧೀನದೊಳಗೆ ಠಾಣೆಯನ್ನು ನಡೆಸ್ತಾ ಹೋಗ್ತಾನೆ. ಹಳ್ಳಿಗಳಲ್ಲಿ ಚೌಕಿದಾರ ಅಧೀನದಲ್ಲಿ ನೋಡ್ತಾ ಹೋಗ್ತಾನೆ. ಈ ಒಂದು ಕೊತ್ವಾಲರು ಯಾವ ರೀತಿ ಜವಾಬ್ದಾರಿಯನ್ನು ಹೊಂದಿದ್ರಪ್ಪ ಅಂದ್ರೆ ಹಳ್ಳಿಗಳ ಮಟ್ಟದಲ್ಲಿ ಕಳ್ಳತನ ನಡೆದ್ರೆ, ಅಪರಾಧಗಳು ನಡೆದ್ರೆ, ದರೋಡೆಗಳು ನಡೆದ್ರೆ ಇವುಗಳ ಒಂದು ನಿಯಂತ್ರಣ ಜವಾಬ್ದಾರಿನ ಯಾರು ಹೊತ್ಕೊಂಡಿದ್ರು, ಈ ಕೊತ್ವಾಲರು ಹೊತ್ಕೊಂಡಿದ್ರು. ಮತ್ತು ತದನಂತರದಲ್ಲಿ 1770 ಏನಕ್ಕೈತಪ್ಪ ಅಂದ್ರೆ ಭೀಕರ ಕ್ಷಾಮ ಬೀತಕೈತಿ. ಅಂದ್ರೆ ಕ್ಷಾಮ ಬರ್ತಾ ಹೋಗ್ತೈತಿ. ಈ ಒಂದು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಏನಾಗ್ತೈತಿ, ವಿಷಮಗೊಳ್ತಾ ಹೋಗ್ತೈತಿ. ಇದರ ಒಂದು ಪರಿಣಾಮವಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಪೊಲೀಸ್ ವ್ಯವಸ್ಥೆಯನ್ನು ಏನು ಮಾಡ್ತಾ ಹೋಗ್ತಾರೆ, ಬ್ರಿಟಿಷರ ಅಧಿಕಾರಿಗಳ ಅಧೀನಕ್ಕೆ ಒಳಪಡಿಸ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ 1770 ಒಂದು ದಶಕದೊಳಗೆ ಕ್ಷಾಮವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ಬರಗಾಲ ಬಂದಂಥ, ಈ ಒಂದು ಕ್ಷಾಮ ಬಂದಂಥ ಸಂದರ್ಭದೊಳಗೆ ಈ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಏನು ಮಾಡ್ತಾ ನಿರ್ವಹಣೆ ಮಾಡೋಕ್ಕೆ ಕಷ್ಟ ಆಗ್ತೈತಿ. ಹಾಗಾಗಿ ಈ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಏನು ಮಾಡ್ತಾ ಹೋಗ್ತಾರೆ, ಆ ಬ್ರಿಟಿಷ್ ಅಧಿಕಾರಿಗಳ ಒಂದು ಅಧೀನಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಒಳಪಡಿಸ್ತಾ ಹೋಗ್ತಾರೆ. ತದನಂತರದಲ್ಲಿ 1781 ಏನಾಕೈತಪ್ಪ ಅಂದ್ರೆ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡುವ ಪದ್ಧತಿ ಏನು ಮಾಡ್ತಾ ಹೋಗ್ತಾರೆ, ಜಾರಿಗೆ ತರ್ತಾ ಹೋಗ್ತಾರೆ. ಯಾವಾಗ 1781 ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡುವಂಥ ಪದ್ಧತಿ ಜಾರಿಗೆ ಬರ್ತಾ ಹೋಗ್ತದೆ. ಈ ಮ್ಯಾಜಿಸ್ಟ್ರೇಟ್ಗಳು ಯಾವಾಗ ಒಂದು ನೇಮಕ ಮಾಡುವಂಥ ಪದ್ಧತಿ ಜಾರಿಗೆ ಬರ್ತಾ ಹೋಗ್ತದಲ್ಲ, ಆ ಒಂದು ಮ್ಯಾಜಿಸ್ಟ್ರೇಟ್ಗಳ ಅಧೀನದೊಳಗೆ ಯಾರು ಇರ್ತಾ ಹೋಗ್ತಾರಪ್ಪ ಅಂದ್ರೆ ಈ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೆ ಒಳಪಡ್ತಾ ಹೋಗ್ತಾರೆ. ಹೀಗೆ ಪೊಲೀಸ್ ವ್ಯವಸ್ಥೆ ಏನಾಗ್ತೈತಪ್ಪ ನಿರಂತರವಾಗಿ ಬದಲಾವಣೆ ಆಗ್ತಾ ಹೋಗ್ತದೆ. ತದನಂತರದಲ್ಲಿ 1861 ಏನಾಗ್ತದಪ್ಪ ಅಂದ್ರೆ ಪೊಲೀಸ್ ಕಾಯ್ದೆ ಜಾರಿಗೆ ಬರ್ತಾ ಹೋಗ್ತದೆ. ಯಾವಾಗ ಬರ್ತೈತಪ್ಪ ಅಂದ್ರೆ 1861 ಪೊಲೀಸ್ ಕಾಯ್ದೆ ಏನು ಮಾಡ್ತಾ ಹೋಗ್ತದೆ, ಜಾರಿಗೊಳಿಸ್ತಾ ಹೋಗ್ತದೆ. ಈ ಒಂದು ಕಾಯ್ದೆಯ ಒಂದು ಮುಖ್ಯ ಅಡಿಪಾಯ ಏನಪ್ಪ ಅಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಏನು ಮಾಡ್ತಾ ಹೋಗೋದು, ಕಾಪಾಡ್ತಾ ಹೋಗೋದು. ಅಂದ್ರೆ ಆಡಳಿತದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದು ಯಾರ ಜವಾಬ್ದಾರಿಯಪ್ಪ ಅಂದ್ರೆ ಈ ಪೊಲೀಸರ ಜವಾಬ್ದಾರಿ ಇತ್ತು. ಮತ್ತು ಈ ಒಂದು ಕಾಯ್ದೆಯ ಉದ್ದೇಶ ಆಗಿತ್ತು. ಆದರೆ ಈ ಒಂದು ಅಧಿಕಾರಿಗಳ ನೇಮಕಾತಿಯೊಳಗೆ ಭಾರತೀಯರಿಗೆ ಯಾವುದೇ ರೀತಿಯ ಅವಕಾಶ ಇರಲಿಲ್ಲ. ಯಾವಾಗ
ಈ ಒಂದು 1861 ಪೊಲೀಸ್ ಕಾಯ್ದೆ ಜಾರಿಗೆ ತಂದಂಥ ಸಂದರ್ಭದೊಳಗೆ ಈ ಒಂದು ಅಧಿಕಾರಿಗಳ ನೇಮಕಾತಿಯೊಳಗೆ ಭಾರತೀಯರಿಗೆ ಯಾವುದೇ ರೀತಿಯ ಅವಕಾಶ ಇರಲಿಲ್ಲ. ತದನಂತರದಲ್ಲಿ 1902 ಪೊಲೀಸ್ ಕಮಿಷನ್ ಕಾಯ್ದೆ ಬರ್ತೈತಿ. ಯಾವಾಗ 1902 ಪೊಲೀಸ್ ಕಮಿಷನ್ ಕಾಯ್ದೆ ಬಂದಂಥ ಸಂದರ್ಭದೊಳಗೆ ಆ ಒಂದು ಕಾಯ್ದೆಯೊಳಗೆ ಏನು ಬರ್ತೈತಪ್ಪ ಅಂದ್ರೆ, ವಿದ್ಯಾರ್ಥಿಯನ್ನು ಯಾರು ಪಡೆದಿರ್ತಾರೋ ಅಧಿಕಾರಿ ಹುದ್ದೆಗೆ ನೇಮಿಸುವಂಥ ಅವಕಾಶವನ್ನು ಕಲ್ಪಿಸ್ತಾ ಹೋಗ್ತಾರೆ. ಅಂದರೆ ಯಾರು ಒಂದು ನಿಗದಿತವಾದಂಥ ವಿದ್ಯಾರ್ಥಿ ಪಡೆದಿರ್ತಾರೋ ಆ ಒಂದು ಹುದ್ದೆಗೆ ನೇಮಿಸುವಂಥ ಅವಕಾಶವನ್ನು ಕಲ್ಪಿಸ್ತಾ ಹೋಗ್ತೈತಿ. ಯಾವ ಕಾಯ್ದೆಯ ಮೂಲಕಪ್ಪ ಅಂದ್ರೆ 1902 ಪೊಲೀಸ್ ಕಮಿಷನ್ ಕಾಯ್ದೆಯ ಮೂಲಕ. ಇಷ್ಟಾದರೂ ಕೂಡ ಭಾರತೀಯರ ಬಗೆಗೆ ಇದ್ದಂಥ ಏನು ತಾರತಮ್ಯ ಕೊನೆಗೂ ಕಡಿಮೆ ಆಗಲಿಲ್ಲ. ಈ ರೀತಿಯಾದಂಥ ಒಂದು ಏನದು ಪೊಲೀಸ್ ವ್ಯವಸ್ಥೆಯೊಳಗೆ ನೋಡ್ತಾ ಹೋಗ್ತೀವಿ. ಈ ಪೊಲೀಸ್ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಯಾರು ತರ್ತಾ ಹೋಗ್ತಾರಪ್ಪ ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಅಂತ ತರ್ತಾ ಹೋಗ್ತಾನೆ. ಅವನೇನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ SP ಎಂಬ ಹುದ್ದೆಯನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಂಬ ಹುದ್ದೆಯನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಪ್ರತಿಯೊಂದು ಜಿಲ್ಲೆಯನ್ನು ಠಾಣೆಗಳನ್ನಾಗಿ ಭಾಗಿಸಿ ಆ ಒಂದು ಠಾಣೆಗಳಿಗೆ ಕೋತ್ವಾಲರನ್ನು ಮತ್ತು ಹಳ್ಳಿಗಳಲ್ಲಿ ಚೌಕಿದಾರನನ್ನು ಏನು ಮಾಡ್ತಾ ಹೋಗ್ತಾನೆ, ನೇಮಕಾತಿಯನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಆ ಪೊಲೀಸ್ ವ್ಯವಸ್ಥೆ ಏನಾಗ್ತೈತಪ್ಪ ಅಂದ್ರೆ ಬ್ರಿಟಿಷರ ಒಂದು ಅಧೀನಕ್ಕೆ ಒಳಪಡ್ತಾ ಹೋಗ್ತೈತಿ. ತದನಂತರದಲ್ಲಿ 1781 ಆ ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೆ ಒಳಪಡ್ತಾ ಹೋಗ್ತೈತೆ. ಮತ್ತು 1861 ಆ ಪೊಲೀಸ್ ಕಾಯ್ದೆ ಜಾರಿಗೆ ಬರ್ತಾ ಹೋಗ್ತೈತಿ. ಆ ಕಾಯ್ದೆಯ ಉದ್ದೇಶ ಏನಪ್ಪ ಅಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದಾಗಿರ್ತೈತಿ. 1902 ಪೊಲೀಸ್ ಕಮಿಷನ್ ಕಾಯ್ದೆ ಬರ್ತಾ ಹೋಗ್ತೈತಿ. ಆ ಕಾಯ್ದೆ ಏನು ಹೇಳ್ತದಪ್ಪ ಅಂದ್ರೆ ಯಾರು ವಿದ್ಯಾರ್ಥಿ ಪಡೆದಿರ್ತಾರೋ ಆ ಒಂದು ಅಧಿಕಾರಿ ಹುದ್ದೆಗೆ ನೇಮಿಸುವಂಥ ಅವಕಾಶವನ್ನು ಈ ಒಂದು ಏನದು 1902 ಪೊಲೀಸ್ ಕಮಿಷನ್ ಕಾಯ್ದೆ ಗೊತ್ತಾಗ್ತಾ ಹೋಗ್ತದೆ. ಇದು ಆವಾಗಿನ ಒಂದು ಪೊಲೀಸ್ ವ್ಯವಸ್ಥೆಯ ಒಂದು ಚಿತ್ರಣ ಆಗ್ತೈತಿ. ಅಂದರೆ ಬ್ರಿಟಿಷ್ ಆಳ್ವಿಕೆಯ ಪೂರ್ವದ ಪೊಲೀಸ್ ವ್ಯವಸ್ಥೆ ಈ ರೀತಿ ಇತ್ತು. ಅಂದ್ರೆ ಗ್ರಾಮೀಣ ಕಾವಲು ಮತ್ತು ಸ್ಥಳೀಯರ ಮುಖಂಡರ ಮೇಲ್ವಿಚಾರಣೆ ನಡ್ತಾ ಇತ್ತು. ಆದರೆ ಬ್ರಿಟಿಷ್ ಆಳ್ವಿಕೆಯ ನಂತರ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇತ್ತಪ್ಪ ಅಂದ್ರೆ ಕೇಂದ್ರೀಕೃತವಾದಂಥ ಪೊಲೀಸ್ ಪಡೆ ಮತ್ತು ಶಿಸ್ತುಬದ್ಧ ಆದಂಥ ತರಬೇತಿ ಜೊತೆಗೆ ಪೊಲೀಸ್ ಕಾಯ್ದೆ ಬರ್ತಾ ಹೋಗ್ತೈತಿ. ಯಾವಾಗ 1861 ಇದು ಒಟ್ಟಾರೆಯಾಗಿ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಆಗ್ತದೆ. ಮುಂದುವರೆದು ನೋಡ್ತಾ ಹೋಗೋಣ ಸೈನ್ಯ ವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗೋಣ. ಈ ಬ್ರಿಟಿಷರ ಕಾಲದ ಒಂದು ಆಡಳಿತದ ಒಂದು ವ್ಯವಸ್ಥೆಯೊಳಗೆ ಸೈನ್ಯವೇನಾಗಿತ್ತಪ್ಪ ಅಂದ್ರೆ ಆಧಾರ ಸ್ತಂಭವಾಯಿತು. ಯಾಕಪ್ಪ ಅಂದ್ರೆ ಯಾವುದೇ ಒಂದು ದಾಳಿ ಮಾಡಬೇಕಾದ್ರೆ, ಆಕ್ರಮಣ ಮಾಡಬೇಕಾದ್ರೆ, ವಶಪಡಿಸಿಕೊಳ್ಬೇಕಾದ್ರಪ್ಪ ಅಂದ್ರೆ ಮುಖ್ಯವಾಗಿ ಏನು ಬೇಕಾಗತ್ತೆ, ಸೈನ್ಯ ಬೇಕಾಗುತ್ತೆ. ಹಾಗಾಗಿ ಈ ಒಂದು ಬ್ರಿಟಿಷರ ಕಾಲದ ಆಡಳಿತದ ವ್ಯವಸ್ಥೆಯಲ್ಲಿ ಈ ಸೈನ್ಯವೇನಾಗಿತ್ತಪ್ಪ ಅಂದ್ರೆ ಆಧಾರ ಸ್ತಂಭವಾಗಿರೋದು ಕಂಡು ಬರ್ತಾ ಹೋಗ್ತದೆ. ಭಾರತೀಯರನ್ನು ಸೈನ್ಯದಲ್ಲಿ ಸೇರಿಸಿಕೊಂಡು ಅವರ ನೆರವಿನಿಂದಲೇ ಬ್ರಿಟಿಷರ ಭಾರತವನ್ನು ತಮ್ಮ ಒಂದು ಅಧೀನಕ್ಕೆ ತೆಗೆದುಕೊಳ್ತಾ ಹೋಗ್ತಾರೆ. ವಿಪರ್ಯಾಸ ಅಂದರೆ ಏನಪ್ಪ ಅಂದ್ರೆ ಸೈನ್ಯವು ಅವರ ಒಂದು ದೇಶದಿಂದ ಕೂಡಿರಂಗಿಲ್ಲ, ನಮ್ಮ ಒಂದು ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸ್ಕೊಂಡು ನಮ್ಮ ಸೈನಿಕರಿಂದಲೇ ನೆರವಿನಿಂದಲೇ ಸಹಾಯದಿಂದಲೇ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ, ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಾ ಹೋಗ್ತಾರೆ. ಆ ಸೈನ್ಯದ ಶಕ್ತಿಯನ್ನು ಬಳಸಿಕೊಂಡು ಭಾರತದ ಒಳಗಡೆಯೇ ತಮ್ಮ ವಿರೋಧ ಶಕ್ತಿಗಳಿಂದ, ವಿದೇಶಿ ಶಕ್ತಿಗಳಿಂದ ತಮ್ಮ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿಕೊಡ್ತಾರೆ. ಅಂದ್ರೆ ಈ ಒಂದು ಸೈನ್ಯದ ಶಕ್ತಿಯಿಂದ ಏನು ಮಾಡ್ತಿದ್ರಪ್ಪ ಅಂದ್ರೆ ಭಾರತದ ಒಳಗಡೆ ಇರುವಂಥ ವಿರೋಧ ಶಕ್ತಿಗಳು ಮತ್ತು ವಿದೇಶಿ ಶಕ್ತಿಗಳಿಂದ ತಮ್ಮ ಒಂದು ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿಕೊಳ್ತಾ ಇದ್ರು. ಆದ್ರೆ ಅಧಿಕಾರಿಗಳು ಯಾರಾಗಿದ್ರಪ್ಪ ಅಂದ್ರೆ ಬ್ರಿಟಿಷರೇ ಆಗಿದ್ದರು. ಅತ್ಯುನ್ನತವಾದಂಥ ಏನು ಅಧಿಕಾರಿಗಳು ಹುದ್ದೆಗಳು ಯಾರು ಆಗಿತ್ತಪ್ಪ ಅಂದ್ರೆ ಬ್ರಿಟಿಷರಾಗಿದ್ದರು. ಆದರೆ ಭಾರತೀಯರಿಗೆ ಲಭಿಸುತ್ತಿದ್ದಂಥ ಅತ್ಯುನ್ನತ ಹುದ್ದೆ ಅಂದರೆ ಯಾವುದಪ್ಪ ಅಂದ್ರೆ ಸುಬೇದಾರ್ ಸ್ಥಾನ ಆಗಿತ್ತು. ಭಾರತೀಯರಿಗೆ ಅವತ್ತಿನ ಕಾಲದೊಳಗೆ ಸೈನ್ಯ ವ್ಯವಸ್ಥೆಯೊಳಗೆ ಅತ್ಯಂತ ಹುದ್ದೆಯನ್ನು ಯಾರಿಗೆ ಕೊಡ್ತದಪ್ಪ ಅಂದ್ರೆ ಭಾರತೀಯರಿಗೆ ಅತ್ಯಂತ ಹುದ್ದೆ ಯಾವುದಪ್ಪ ಅಂದ್ರೆ ಈ ಸುಬೇದಾರ್ ಸ್ಥಾನ ಇದು ಭಾರತೀಯರಿಗೆ ಕೊಡ್ತಾ ಇದ್ರು. ಬಹುತೇಕ ಭಾರತೀಯ ಸೈನಿಕರು ಯಾವ ರೀತಿಯ ಸೈನಿಕರಾಗಿತ್ತಪ್ಪ ಅಂದ್ರೆ ಕೂಲಿ ಸೈನಿಕರಾಗಿರ್ತಾರೆ. ಯಾವುದೇ ರೀತಿಯ ಕಾಯಂ ಒಂದು ನಿರ್ದಿಷ್ಟ ಭದ್ರತೆ ಇಲ್ಲದ ಒಂದು ನೌಕರಿಯಾಗಿತ್ತು. ಅಂದ್ರೆ ಕೂಲಿ ಸೈನಿಕರಾಗಿದ್ದರು. ಬಹುತೇಕ ಭಾರತೀಯ ಸೈನಿಕರು ಕೂಲಿ ಸೈನಿಕರಾಗಿದ್ದರು. ಜೊತೆಗೆ 1857 ಒಂದು ಘಟನೆಯ ನಂತರ ಪೀಲ್ ಎಂಬುವನು ಏನು ಮಾಡ್ತಾ ಹೋಗ್ತಾನೆ, ಆ ಒಂದು ಸಮಿತಿಯನ್ನು ರಚಿಸಿ ಶಿಫಾರಸುಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಪಡ್ತಾ ಹೋಗ್ತಾನೆ. ಏನಂತ ಮಾಡ್ತಾ ಹೋಗ್ತಾನೆ, ಆ ಒಂದು ಶಿಫಾರಸುಗಳ ಆಧಾರದ ಮೇಲೆ ಸೈನಿಕ ವ್ಯವಸ್ಥೆಯನ್ನು ಏನು ಮಾಡ್ತಾ ಹೋಗ್ತಾನೆ, ಮತ್ತೆ ವಿನ್ಯಾಸಗೊಳಿಸ್ತಾ ಹೋಗ್ತಾನೆ. ಯಾವಾಗ ಈ 1857 ಒಂದು ಘಟನೆ ನಡೀತೈತೆ. ಯಾವುದು ನಡೀತೈತಿ?
ಈ ಒಂದು 1857ರ ಘಟನೆಯ ನಂತರ ಆ ಪೀರ್ ಎಂಬುವರ ಒಂದು ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸ್ತಾ ಹೋಗ್ತಾನೆ. ಅಲ್ಲಿ ರಚಿಸುವಂಥ ಸಂದರ್ಭದೊಳಗೆ ಆ ಶಿಫಾರಸುಗಳನ್ನು ಬ್ರಿಟಿಷ್ ಸರ್ಕಾರ ಪಡಿತಾ ಹೋಗ್ತೈತಿ. ಆ ಶಿಫಾರಸುಗಳ ಆಧಾರದ ಮೇಲೆ ಏನು ಮಾಡ್ತಾ ಹೋಗ್ತಾರೆ, ಸೈನಿಕ ವ್ಯವಸ್ಥೆಯನ್ನು ಮರು ವಿನ್ಯಾಸಗೊಳಿಸ್ತಾ ಹೋಗ್ತಾರೆ. ಯಾವ ರೀತಿ ಸೈನಿಕ ಒಂದು ವಿನ್ಯಾಸಗಳನ್ನು ನೋಡೋದಾದ್ರೆ, ದೇಶೀಯ ಸೇನೆಗಳ ಒಂದು ವಿಘಟನೆ ಮತ್ತು ವಿಸರ್ಜನೆಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ದೇಶೀಯ ಸೇನೆಗಳು ಅಂದ್ರೆ ನಮ್ಮ ದೇಶದಲ್ಲಿರುವಂಥ ರಾಜರ ಅಧೀನದೊಳಗಿರುವಂಥ ಸೇನೆಗಳು, ಅವುಗಳ ದೇಶೀಯ ಸೇನೆಗಳು ಅಂತ ಕರಿತಾ ಹೋಗ್ತೀವಿ. ಆ ಒಂದು ಬ್ರಿಟಿಷರ ಆಳ್ವಿಕೆ ಅಡಿಯಲ್ಲಿ ಪ್ರಾದೇಶಿಕ ರಾಜರ ಒಂದು ದೇಶೀಯ ಸೈನ್ಯಗಳನ್ನ ಏನು ಮಾಡ್ತಾ ಹೋಗ್ತಾರೆ, ವಿಸರ್ಜನೆಯನ್ನು ಮಾಡ್ತಾ ಹೋಗ್ತಾರೆ. ನಂತರದಲ್ಲಿ ಭಾರತೀಯ ಸೈನ್ಯದಲ್ಲಿ ನೇಮಕಾತಿ ರಚನೆಯನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಸಿಪಾಯಿ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತಾ ಹೋಗ್ತಾರೆ. ಈ ರೀತಿಯಾದಂಥ ಒಂದು ಸೈನ್ಯ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಪೊಲೀಸ್ ವ್ಯವಸ್ಥೆ ಮತ್ತು ಸೈನ್ಯ ವ್ಯವಸ್ಥೆ ಬಗ್ಗೆ ತಿಳ್ಕೊತಾ ಹೋದ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂತ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.